ಬರುವಂತಹ ಅಕ್ಟೋಬರ್ ತಿಂಗಳೊಳಗ ಮಿಥುನ ರಾಶಿಗೆ ಸೂರ್ಯ ಪಂಚಮ ಭಾವದೊಳಗೆ ಗೋಚರ ಮಾಡಕತ್ತನು. ಇದರಿಂದ ಆಗುವಂತಹ 3 ಮುನ್ನೆಚ್ಚರಿಕೆಗಳನ್ನ ಈ ವಿಡಿಯೋದಾಗ ಶೇರ್ ಮಾಡಿದ್ದೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಬರುವಂತಹ ಅಕ್ಟೋಬರ್ ತಿಂಗಳೊಳಗ ಮಿಥುನ ರಾಶಿಗೆ ಸೂರ್ಯ ಪಂಚಮ ಭಾವದೊಳಗೆ ಗೋಚರ ಮಾಡಕತ್ತನು. ಇದರಿಂದ ಏನು ಇಂಪ್ಯಾಕ್ಟ್ ಆಗ್ತೈತೆ ಅಂತಂದ್ರೆ ಮಕ್ಕಳ ಆರೋಗ್ಯದೊಳಗೆ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಇರ್ತೈತಿ. ಇದರ ಜೊತೆಗೆ ಮಕ್ಕಳ ಶಿಕ್ಷಣದೊಳಗೂ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಇರ್ತೈತಿ. ಮಕ್ಕಳ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಯಾರ ರಿಲೇಷನ್ಶಿಪ್ ಒಳಗದೇರಿ ಇಲ್ಲಿ ರಿಲೇಷನ್ಶಿಪ್ ಡಿಸ್ಟರ್ಬೆನ್ಸ್ಗಳಾಗುವಂಥ ಚಾನ್ಸಸ್ ಅದಾವು. ಅದರ ಸಂಬಂಧ ಆದಷ್ಟು ಪೇಷನ್ಸಿಂದ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ತೃತೀಯಾಧಿಪತಿ ಪಂಚಮದಲ್ಲಿ ಗೋಚರ ಮಾಡ್ತಾ ಇದ್ದಾನೆ. ಸೊ ಯಾವಾಗ ತೃತೀಯಾಧಿಪತಿ ಪಂಚಮ ಭಾವದೊಳಗೆ ಗೋಚರ ಮಾಡ್ತಾನೋ ಮೇನ್ಲಿ ನೇಬರ್ಸು ಸಿಬ್ಲಿಂಗ್ಸ್ ಜೊತೆಗೆ ಡಿಸ್ಟರ್ಬೆನ್ಸ್ ಆಗ್ತಿರ್ತಾವೆ. ಅದರ ಜೊತೆಗೆ ಸಮಾಧಾನದಿಂದ ವರ್ತಿಸುವಂಥ ಒಂದು ಪ್ರಯತ್ನವನ್ನು ಮಾಡಿರಿ. ಇದರ ಜೊತೆಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಈ ತಿಂಗಳು ನಿಮ್ಮ ಇಮೋಷನ್ಸ್ ಮೇಲೆ ಕಂಟ್ರೋಲ್ ಇಟ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಒಂದು ಲೈಫ್ ಇನ್ಸೈಟ್ನ ಹೇಳ್ಕೊಡ್ತೀನಿ. ಈ ತಿಂಗಳು ಇಮೋಷನ್ಸನ್ನು ಕಂಟ್ರೋಲ್ ಇಟ್ಕೊಂಡು ಮೆಡಿಟೇಟ್ ಮಾಡೋದ್ರಿಂದ ಬಹಳ ನಿಮ್ಮ ಇಮೋಷನ್ಸ್ನ ನೀವು ಬ್ಯಾಲೆನ್ಸ್ ಮಾಡ್ಕೋಬೋದು. ಒಂದು ಬಹಳ ಇಂಪಾರ್ಟೆಂಟ್ ಹೆಲ್ತ್ ಟಿಪ್ಪನ್ನು ಸಹಿತ ಹೇಳ್ಕೊಡ್ತೀನಿ. ಈ ತಿಂಗಳು ಸ್ಟಮಕ್ಕು ಮತ್ತು ಡೈಜೆಷನ್ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಇದರ ಜೊತೆಗೆ ಒಂದು ಇಂಪಾರ್ಟೆಂಟ್ ರೆಮಿಡಿಯನ್ನು ಸಹಿತ ಹೇಳ್ಕೊಡ್ತೀನಿ. ಈ ತಿಂಗಳು ಪ್ರತಿನಿತ್ಯ ಸಾಧ್ಯವಾದರೆ ಸಾಸಿವೆ ಎಣ್ಣೆಯನ್ನು ತೆಗೆದುಕೊಂಡು 8 ಹನಿಗಳಷ್ಟು ಮಣ್ಣಿನ ಮೇಲೆ ಹಾಕೋದ್ರಿಂದ ಬರುವಂತಹ ಎಲ್ಲ ಕಷ್ಟಗಳನ್ನ ನೀವು ದೂರ ಮಾಡ್ಕೋಬಹುದು. ನಿಮಗೇನಾದ್ರೂ ಅಕ್ಟೋಬರ್ ತಿಂಗಳ ಡಿಟೇಲ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ 3 ಅಂತ ಟೈಪ್ ಮಾಡಿ ನಮ್ಮ ಪೇಜ್ನ ಫಾಲೋ ಮಾಡಿ. ಈ ಪ್ರೊಸೆಸ್ನ ಆಟೋಮೇಟ್ ಮಾಡಿದೀವಿ. ಫಾಲೋ ಮಾಡಿದ್ರೆ ಮಾತ್ರ ಪ್ರಿಡಿಕ್ಷನ್ಸ್ ನಿಮಗೆ DM ಆಗುತ್ತೆ. ಎಲ್ರಿಗೂ ನಮಸ್ಕಾರ.